ಇವತ್ತಿನ ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ ವಿಶೇಷವಾದ ಪ್ರಾರ್ಥನೆ ಮಳೆಯ ಸಂಬಂಧ. ಯಾಕಂದ್ರೆ ಈ ವರ್ಷ ಅತಿವೃಷ್ಟಿ ಮಳೆ ಇಲ್ಲ, ದೇಶದಲ್ಲಿ ಇಲ್ಲ, ರಾಜ್ಯದಲ್ಲಿಯೂ ಇಲ್ಲ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಸಹ ಮಳೆ ಬಹಳ ಕಮ್ಮಿ ಆಗಿದೆ. ಅದಕ್ಕಾಗಿ ಇವತ್ತು ಊರಿನವರು ಎಲ್ಲರೂ ಪ್ರಾರ್ಥನೆ ಇಟ್ಟಿದ್ದೇವೆ. ಪಂಚಲಿಂಗೇಶ್ವರನಲ್ಲಿ ಪ್ರಾರ್ಥನೆ ಇಟ್ಟು ಮಳೆಯನ್ನ ಬರುವ ಹಾಗೆ ದೇವರ ಒಂದು ವಿಶೇಷವಾದ ಪ್ರಾರ್ಥನೆ. ಯಾಕಂದ್ರೆ ಪಂಚಲಿಂಗೇಶ್ವರ ದೇವಸ್ಥಾನ ಅಂದ್ರೆ ಈಶ್ವರನ ತಲೆ ಮೇಲೆ ಗಂಗೆ ಇರುವುದರಿಂದ ನಾವು ಈಶ್ವರನ ಪ್ರಾರ್ಥನೆ ಮಾಡಿದ ತಕ್ಷಣ ಗಂಗೆ ಕೇಳಿ ಹರಿದು ಬರಬಹುದು ಅನ್ನುವ ಒಂದು ಆಶೆಯಿಂದ ನಾವು ಇವತ್ತು ವಿಶೇಷವಾದ ಪೂಜೆ ಇಟ್ಟಿದ್ದೇವೆ. ಇನ್ನೂ ಒಂದು ನಾವು ಮನುಷ್ಯರು ಏನ್ ಮಾಡ್ತೇವೆ ಅಂದ್ರೆ ಎಲ್ಲರ ಮನೆಯಲ್ಲಿ ಕಾರ್ಯಕ್ರಮ ದಿವಸ ಮಳೆ ಬರಬಾರದಂತ ಕಾಯಿಯನ್ನ ತೆಗೆದಿಟ್ಟು ಇವತ್ತು 365 ದಿವಸನೂ ಕಾರ್ಯಕ್ರಮ ಇದೆ. ಎಲ್ಲರ ದೇವರಲ್ಲಿ ದೈವಗಳಲ್ಲಿ ಬಲಾಢ್ಯವಾಗಿ ಕಾಯಿ ತೆಗೆದು ಮಳೆ ಬರಬಾರದಂತೇಳಿಯೂ ಸಹ ತೆಗಿತಿದ್ದೇವೆ. ಅದು ಆವಾಗ ಅನಿವಾರ್ಯ. ಹಾಗಾಗಿ ಎಷ್ಟು ಜನ ಆ ಆಶೆಯನ್ನ ಈಡೇರಿಸಿಕೊಂಡ್ರು ಅಥವಾ ಅದು ಪ್ರಭಾವ ಹಾಗೆ ಉಳಿದಿದ್ರೆ ಅದನ್ನ ಶಾಂತ ರೀತಿ ಮಾಡ್ಲಿಕ್ಕೆ ಇವತ್ತು ಬೊಂಡಾಭಿಷೇಕ ಮಾಡಿ ಅದಕ್ಕಿಂತ ಜಾಸ್ತಿ ಮಾಡಿ ಮಳೆಯನ್ನ ತರಿಸುವ ಒಂದು ಪ್ರಯತ್ನವನ್ನ ನಾವು ಮನುಷ್ಯರು ಮಾಡ್ತಾ ಇದ್ದೇವೆ. ಹಾಗಾಗಿ ಇವತ್ತು ವಿಶೇಷವಾಗಿ ಜನರೆಲ್ಲ ಬಂದಿದ್ದಾರೆ. ಹಾಗೆ ನಿಮ್ಮ ಮುಖಾಂತರ ಮಾಧ್ಯಮದವರು ನೀವೆಲ್ಲರೂ ಸ್ನೇಹಿತರು ಬಂದಿದ್ದೀರಿ. ನಿಮ್ಮ ಆಶೆ ಹಾಗೂ ನಿಮ್ಮ ಒಂದು ಪರಿಕಲ್ಪನೆಯಲ್ಲಿ ಒಳ್ಳೆಯ ಮಳೆ ಆಗಲಿ ಅನ್ನುವ ಭರವಸೆಯಲ್ಲಿ ನಾವಿದ್ದೇವೆ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.